ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ನಂಡೆ ಚೆಂಗೈ ಚಂತು ಬ್ಯಾರಿ ಭಾಷೆ ಮುಂಡೂರು ಉಂಟು. ಬ್ಯಾರಿ ಭಾಷೆ ನಂಗೆ ಬಂದು പിന്നെ കറക്റ്റായിട്ട് മുണ്ടൊന്നു തെല്ല് മുഷ്കിലാവും. പിന്നെ ഒരു വിഷയമുണ്ട്. ഇവിടെ പുത്തൂರು ഇവിടെ ഇക്കಡೆ ആൾമാരുണ്ടല്ലേ അങ്ങക്ക് ಸರಿಯಾയിട്ട് ಬ್ಯಾರಿ ಭಾಷೆ ನಕ್ಕಲಿಕ್ಕೆ ಬಂದಿಲ್ಲ. ತೆಲ್ಲು ಏರ ಕೊರಡಿ ಅವಳು ನಿಂಗ ಓರೇ ಬಲ ಆಯಿಡಿಪ್ಪು ನಂಗೆ ಕೊರಚ ಬಂಡೆ ನಿಂಗೆ ಕೊರಚ ಬಂಡೆ ಅಪ್ಪ ಭಾಷಣ ಹಾಕೊಂಡು ಗುಸುಲಾಭ ಉಂಟು ನಾನು ಬಿಯರ್ಚೆ ಆ ಸಬೋಲ್ ನಾನು ಇಪ್ಪ ಬ್ಯಾರಿ ಭಾಷೆ ಮುಂದುಂಟಿಲ್ಲ. ನಂಗೆ ನನ್ನ ಚೆಂಗ MS ಅವನಿಗೂ ಸರಿಯಾಗಿ ಬ್ಯಾರಿ ಭಾಷೆ ಬಂದಿಲ್ಲ. ಅವನು ಮಲಯಾಳಿ ಬ್ಯಾರಿ ಭಾಷೆ ಮಾಪಿಲ್ಲ ಭಾಷೆ ಅದು ഒരു ಮೋಡಿ ಭಾಷೆ ಆ ಮುತ್ತಿಗೂ ಮಲಯಾಳಿ ಅಲ್ಲ, ಈ ಮುತ್ತಿಗೂ ನೆಕ್ಕು ಅಲ್ಲ, ಆ ಮೊತ್ತಿಗೂ ಮಲಯಾಳಿ ಅಲ್ಲ, ಈ ಮೊತ್ತಿಗೂ ನಕ್ಕನಿಕ್ಕಲ್ಲ. ಜನರಲ್ಲಿ ಮಧ್ಯೆ ಈ ಕಡೆ MS ಹಿಂಗೆಲ್ಲ ಹಿಂಗೆ ತೆಲ್ಲು ಅವನು ತೆಲ್ಲು ಏರ ಅವನ ಸಮಸ್ಯೆ ಏರ ಉಂಟು ಸ್ವಲ್ಪ ತೆಲ್ಲು ഏതാവട്ട് ഒരു നിങ്ങൾ ഇവിടെ ನಾನು ಇಲ್ಲಿ ಬಂದು ಬ್ಯಾರಿ ಭಾಷೆ ಬೇಡ ನಾನು ಹೇಳಿದ್ದೆ ಸ್ವಲ್ಪ. ಯಾಕೆಂತಂದರೆ ಅದಕ್ಕೂ ಆರೋಪ ಮಾಡುವವರಿದ್ದಾರೆ. ಸಮಾಜ ಅಂತ ಹೇಳಿದ್ರೆ ಎಷ್ಟು ಕೆಟ್ಟ ಸಮಾಜ ಅಂತ ಹೇಳಿದ್ರೆ ಅವು ಎತ್ತ ಮಾರೆ ಪಾತಿರ್ಲವು ಅಂತ ಹೇಳ್ತಾರೆ. ನಮಗೆ ಹೇಳಿದ್ದಾರೆ. ಆದರೆ ಅಲ್ಲಾಹನ ಅನುಗ್ರಹದಿಂದ ನಮಗೇನು ಆಗಿಲ್ಲ. ಹೇಳುವವರೆಲ್ಲ ಹೇಳಿದ್ದಾರೆ. ಎಷ್ಟು ಹೇಳಬೇಕು ಅಷ್ಟೆಲ್ಲವನ್ನ ಹೇಳಿ ಮುಗಿಸ್ತಾರೆ. ಅವನು ರಮನಾಥ್ ರೈ ಅಲ್ಲಬ್ಬ, ಅವನು ಅಲ್ಲ, ಅವನು ರಹಮತ್ ರೈ ಅಂತ ಹೇಳಿ ಹೆಸರಿಟ್ಟವರಿದ್ದಾರೆ. ನಮಗೇನು, ನಮಗೆ ಅರ್ಜಿ ಹಾಕಿ ಹುಟ್ಟಲಿಲ್ಲ. ನಾವು ಯಾವ ಜಾತಿ ಧರ್ಮ ಭಾಷೆ ದೇವರು ಜನ್ಮ ಕೊಟ್ಟಿದ್ದಾನೆ. ನಮಗೆಲ್ಲ ಗೊತ್ತುಂಟು. ನಾವು ಎಲ್ಲ ಜನರನ್ನು ಪ್ರೀತಿ ಮನುಷ್ಯರನ್ನು ಪ್ರೀತಿ ಮಾಡುವ. ಇವತ್ತು ಒಂದು ಮಾತನ್ನು ನಿಮ್ಮ ಮುಂದೆ ಹೇಳ್ತೀನಿ ನಾನು. ಜಾತಿಯನ್ನು ಪ್ರೀತಿ ಮಾಡುವವರು ಸಾಕಷ್ಟು ಮಂದಿ ಸಿಗ್ತಾರೆ, ಧರ್ಮವನ್ನು ಪ್ರೀತಿ ಮಾಡುವವರು ಸಾಕಷ್ಟು ಮಂದಿ ಸಿಗ್ತಾರೆ. ಆದರೆ ಮನುಷ್ಯನನ್ನು ಪ್ರೀತಿ ಮಾಡುವವರು ಸಿಗೋದಿಲ್ಲ ಈ ಸಮಾಜದಲ್ಲಿ. ಇವತ್ತು ನಾವು ಮಾಡಬೇಕಾದ ಮನುಷ್ಯನನ್ನು ಪ್ರೀತಿ ಮಾಡುವ ಜನ ಎಲ್ಲಿ ಅಂತ ಹುಡುಕಾಡಬೇಕಾಗಿದೆ. ಇವತ್ತು ಮನುಷ್ಯನ ಪ್ರೀತಿ ಮಾಡುವ ಜನರು ಹುಡುಕಾಡಬೇಕಾದಂಥದ್ದು ಕಾಲ ಬಂದಿದೆ. ವರ್ತಮಾನ ಸಂದರ್ಭ ಯಾವುದೇ ವಿಷಯ ಇದ್ದರೂ ಜಾತಿ. ಇಲ್ಲಿ ರಾಜಕೀಯವು ಕೂಡ ಹಾಗೇನೇ ಆಗಿದೆ. ರಾಜ್ಯಕ್ಕೆ ಓಟಿಗೆ ಬೇಕಾಗಿ ಇವತ್ತು ಕೆಲವು ಮಂದಿ ಧರ್ಮವನ್ನು ಉಪಯೋಗ ಮಾಡಿಕೊಂಡು ವೇದಿಕೆಯಲ್ಲಿ ಹೇಳ್ತೇವೆ, ರಾಜಕೀಯದಲ್ಲಿ ನಾವೆಲ್ಲ ಪರಿಶುದ್ಧರಾಗಿರಬೇಕು, ರಾಜಕೀಯದಲ್ಲಿ ಧರ್ಮ ಪ್ರವೇಶ ಆಗಬಾರ್ದು, ಆದರೆ ರಾಜಕೀಯ ಧರ್ಮದ ಮೂಲಕ ಆಗಬೇಕು ಅಂಥೇಳಿ. ಬಹುಶಃ ನಾವೆಲ್ಲ ಕೂಡ ಎಲ್ಲವನ್ನು ನಾವು ಗೌರವದಿಂದ ನಾವು ಕಾಣಬೇಕು. ಆದರೆ ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳು ಕೂಡ ಅದು ಇನ್ನೊಂದು ಸಮಾಜದವರಿಗೆ ಮುಜುಗರ ತರತಕ್ಕಂಥ ಕೆಲಸ ಆಗಬಾರ್ದು ನಮ್ಮಿಂದ. ನಮ್ಮ ಕಾರ್ಯಕ್ರಮಗಳು ಇನ್ನೊಂದು ಧರ್ಮದವರನ್ನು ಕೈ ಬೀಸಿ ಕರೆಯುವಂತೆ ಇರಬೇಕು ಅಂತ ಹೇಳೋದು ನಾನು ಯಾವಾಗಲೂ ಹೇಳೋದು. ದೇವಸ್ಥಾನದ ವಟಾರದಲ್ಲಿ ನಿಂತು ಮಾತಾಡ್ತೀನಿ. ತೋಡಿಕಾಣದಲ್ಲಿ ಮೊನ್ನೆ ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮ ಇತ್ತು. ನನಗೆ ಯಾರಾದರೂ ನಿಮ್ಮ ಸ್ನೇಹಿತರು ತೋಡಿಕಾಣದ ಹಿಂದೂ ಬಾಂಧವರು ಇರ್ಬೋದು, ಮುಸ್ಲಿಂ ಸುತ್ತಮುತ್ತಲಿನ ರಮನಾಥರ ಭಾಷಣ ಹೇಗಿತ್ತು ಅಂತ ಕೇಳಬೇಕು. ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಭಾಷಣವನ್ನು ಒಂದು ಧಾರ್ಮಿಕ ವೇದಿಕೆಯಲ್ಲಿ ಸೌಹಾರ್ದದ ಬಗ್ಗೆ ನಾನು ದೇವಸ್ಥಾನದ ವಟಾರದಲ್ಲಿ ನಿಂತು ಏನು ಮಸೀದಿ ವಟಾರದಲ್ಲಿ ಮಾತಾಡ್ತೇನೆ ಅದನ್ನೇ ದೇವಸ್ಥಾನ ವಟಾರದಲ್ಲಿ ನಿಂತು ಕೂಡ ಮಾತಾಡ್ತೇನೆ. ಭಾಳಷ್ಟು ಜನ ಅದು ಮಾಡೋದಿಲ್ಲ. ಇದು ವೇದಿಕೆಯಲ್ಲಿ ಒಂದು ಭಾಷಣ, ಇನ್ನೊಂದು ವೇದಿಕೆಯಲ್ಲಿ ಒಂದು ಭಾಷಣ. ಅವರಿಗೆ ರಾಜಕೀಯ ಬೇಕು, ಅವರಿಗೆ ಓಟ್ ಬೇಕು. ನಾವು ಓಟಿಗಾಗಿ ಮಾತಾಡೋದಿಲ್ಲ. ಓಟ್ ನಮಗೆ ಮುಖ್ಯ ಅಲ್ಲ. ನಮಗೆ ಮನುಷ್ಯತ್ವ ಮುಖ್ಯ, ನಮಗೆ ನೀತಿ ಮುಖ್ಯ, ನಮ್ಮ ಕಾರ್ಯಕ್ರಮ ಮುಖ್ಯ. ಇದು ನಾವು ಸೈದ್ಧಾಂತಿಕವಾಗಿ ಜಾತ್ಯಾತೀತ ನಿಲುವನ್ನು ಹೊಂದಿರತಕ್ಕಂಥವು. ನನಗೆ ಭಾಳ ವಿಶ್ವಾಸ ಇದೆ. ಈ ದೇಶದಲ್ಲಿ ಯಾರು ತಪ್ಪು ನಾನು ರಾಜಕೀಯ ಮಾತಾಡೋದಂತ ನೀವು ಕ್ಷಮಿಸಬೇಕು, ಅನ್ಯತಾ ಭಾವಿಸಬಾರ್ದು. ನಾನು ಹೇಳ್ತೀನಿ, ಈ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ರಾಷ್ಟ್ರೀಯ ಪಕ್ಷ ನಾನು ನಂಬಿದ್ದೇನೆ. ಜಾತ್ಯಾತೀತ ನಿಲುವು ಇರತಕ್ಕಂಥ ಅತ್ಯಂತ ದೊಡ್ಡ ಜಾತ್ಯತೀತ ರಾಷ್ಟ್ರೀಯ ರಾಜಕೀಯ ಪಕ್ಷ ಇದೆ, ಬಲಿಷ್ಠ. ದುರ್ಬಲ ಜಾತ್ಯತೀತ ಪಕ್ಷಗಳು ಸಾಕಷ್ಟು ಇರ್ಬೋದು, ಈ ದೇಶದಲ್ಲಿ ಕನ್ಯಾಕುಮಾರದ ಹಿಮಾಲಯದವರೆಗೆ ಒಂದು ಬಲಿಷ್ಠವಾದ ಜಾತ್ಯತೀತ ರಾಜಕೀಯ ಪಕ್ಷ ಒಂದು ಇದ್ದರೆ ಅದು ನಾನಿರ್ತಕ್ಕಂಥ ಪಕ್ಷ ಅಂತ ನನಗೆ ಒಂದು ವಿಶ್ವಾಸ. ಬಹುಶಃ ಅದಕ್ಕೆ ನೀವು ನನ್ನ ಅಭಿಪ್ರಾಯ ಅದಕ್ಕಾಗಿ ನಾನು ಒಂದು ಜಾತ್ಯತೀತ ಸಿದ್ಧಾಂತವನ್ನು
ಬಲಿಷ್ಠಗೊಳಿಸಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ನಾನು ಒಂದು ರಾಜಕೀಯ ಪಕ್ಷದಲ್ಲಿದ್ದೇವೆ, ಕಾಂಗ್ರೆಸ್ ಪಕ್ಷದಲ್ಲಿ ನಾನಿದ್ದೇನೆ. ಇವತ್ತು ನಮ್ಮ ಉಸ್ತಾದರು ಮಾತಾಡಿದ್ರು, ನನ್ನ MS ಮಾತ್ರ ಹೇಳಿದರು ಏನಂತಂದರೆ, ಬಹುಶಃ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ರಮಣಾತ್ರ ಇದ್ದಾರೆ ಅಂತ. ಹೌದು, ಸಿದ್ದರಾಮಯ್ಯನ ಸರ್ಕಾರ ಬಹುಶಃ ನಿಮ್ಮ ಅಲ್ಪಸಂಖ್ಯಾತರ ನಿಗಮ ಅಂತ ಓದಿದೆ, ಅದರಲ್ಲಿ ಇರ್ತಕ್ಕಂಥ ಎಲ್ಲ ಸಾಲವನ್ನು ಮನ್ನಾ ಮಾಡಿತು. ಒಂದು ವಿಚಾರ ಅಲ್ಲ, ಎಷ್ಟೋ ಕೋಟ್ಯಾಂತರ ರೂಪಾಯಿ, ನಾವು ಹೇಳ್ಬೋದು ಸಣ್ಣ ವಿಚಾರ ಅಂತ, ಎಷ್ಟೋ ಕೋಟ್ಯಾಂತರ ರೂಪಾಯಿ ಅಲ್ಪಸಂಖ್ಯಾತ, ಅದು ಅಲ್ಲ ಹಿಂದುಳಿದ ವರ್ಗದ ನಿಗಮದ ಸಾಲವನ್ನು ಕೂಡ ಮನ್ನಾ ಮಾಡಿದ್ದು, ಪರಿಷ್ಠ ಜಾತಿ ಪಂಗಡದ ಆ ನಿಗಮ ಸಾಲವನ್ನು ಮನ್ನಾ ಮಾಡಿದ್ದು, ಆಶ್ರಯ ಸಾಲದ ಬಾಕಿ ಇತ್ತು ಒಂದು, ಅದನ್ನು ಕೂಡ ಮನ್ನಾ ಮಾಡಿದ್ದು. ಎಷ್ಟೋ ಬರ್ಡನ್, ಎಷ್ಟೋ ಒಂದು ಹೊರೆಯನ್ನು ತಗೊಂಡು ಧರ್ಮಾರ್ಥ ಹಾಕಿ ಕೊಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ವಿದ್ಯಾಸಿರಿ ಕಾರ್ಯಕ್ರಮ, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ಅವರಿಗೆ ವಿದ್ಯಾಸಿರಿ ಕಾರ್ಯಕ್ರಮ, ಹಾಸ್ಟೆಲ್ ಇಲ್ಲದಿದ್ದರೆ ಹಾಸ್ಟೆಲ್ ಕೊಟ್ಟು ದುಡ್ಡು ಕೊಟ್ಟು ಅವರಿಗೆ ಶಿಕ್ಷಣ ಮುಂದುವರಿಸ್ತಕ್ಕಂಥ, ಇದು ನಾನು ಒಂದು ಮಾತಾಡುವಾಗ ಒಂದು ಮಾತನ್ನು ಹೇಳಿದೆ. ಬಹುಶಃ ಇದು ಭಾಳ ಸುಲಭದ ವಿಚಾರ ಅಲ್ಲ, ಕಷ್ಟದ ವಿಚಾರ ಇದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಭಾಳ ಸುಲಭದಲ್ಲಿ ಆಗುತ್ತದೆ ಅಂತ ಹೇಳ್ತಕ್ಕಂಥದ್ದಲ್ಲ. ಇವತ್ತು ಬಹುಶಃ ಆಕರ್ಷ್ ನಾಜಿಯವರು, ನಮ್ಮ KP ಅಹ್ಮದ್ ಅವರು ನನಗೆ 2-3 ಸಾರಿ ಬಂದರು, ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ. ನಾನು KDP ಮೀಟಿಂಗನ್ನು ಇಟ್ಟಿದ್ದೆ, ಒಂದು ತುರ್ತು ಕಾರ್ಯಕ್ರಮ, ನಾನು ಬೆಂಗಳೂರು ಹೋಗಲೇಬೇಕು, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿಗೆ ಟಿಕೆಟ್ ತಗೊಂಡಿದ್ದೇನೆ, ನನಗೆ ಆಯಿತು, ನನ್ನ KDP ಮೀಟಿಂಗು ಇದೆ. KP ಅಹ್ಮದರು, ನಮ್ಮ ದಾರಿಮಿ ಅವರು ನಿನ್ನೆ ಹೇಳ್ತಿದ್ರು, ನಮ್ಮ MS ದಾರಿಮಿ ಅವರು ಹೇಳ್ತಿದ್ರು, ನೀವೆಲ್ಲ ಬರುವಾಗ ರೈಗಳು ಬರಬೇಕು, ನೀವು ಅವ್ರನ್ನು ಬಹುಶಃ ಎಲ್ಲ ಖಾದರ್ ಬರಬೇಕು, ರೈಗಳು ಬರಬೇಕು, ವಿನಯ್ ಕುಮಾರ್ ಸೊರ್ಕೆ ಬರಬೇಕು, ಪಾನಕ್ಕಾಡ್ ತಂಗಲರು ತರಿಸಬೇಕು, ಇವತ್ತು ಕೊಂಬೋಲ್ ಅಲಿ ತಂಗಲರು ತರಿಸಬೇಕು, ಅವ್ರು ಹೇಳ್ತಾಯಿದ್ರು ನಮ್ಮಲ್ಲಿ. ಮತ್ತು ನಾನು ಜಬ್ಬಾರ್ ಉಸ್ತಾದರು ಕೂಡ ಬರ್ತಾರೆ, ಅಬಿದಾಲಿ ತಂಗಲರು ಕೂಡ ಇರ್ತಾರೆ, ಎಲ್ಲರೂ ಕೂಡ ಪಂಬ್ರಾನ್ ಉಸ್ತಾದರು ಇರ್ತಾರೆ, ಎಲ್ಲರೂ ಇರ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು ಅವನಿಗೆ ಅಂತ ಹೇಳಿದ್ರು. ಬಹುಶಃ ಆಗಿದ್ದರೆ ನಾನೊಬ್ಬ ಯಾಕೆ ಬಾಕಿ ಅಂತ ಹೇಳೋದು ನನ್ನ ಮನಸ್ಸಿಗೆ ಬಂತು. ನಾನೊಬ್ಬ ಯಾಕೆ ಬಾಕಿ ಆಯಿತು, ನನಗೆ ಇನ್ನೂ ನನಗೂ ಬೇರೆ ಬೇರೆ ಕಾರ್ಯಕ್ರಮ ಇದು ಅಂತಲ್ಲ, ನಾನು ಮುಕ್ತವಾಗಿ ಇದಕ್ಕೆ ಒಂದೇ ಕಾರ್ಯಕ್ರಮ ಬಂದಿದ್ದೇನೆ ಅಂತ, ನನ್ನ KDP ಕಾರ್ಯಕ್ರಮ ನಾನು ಬಿಡ್ಬೋದು, ಇದನ್ನು ಬಿಡ್ಬೋದು, ಅದನ್ನು ಬಿಡ್ಬೋದು, ಆದರೆ ಎರಡನ್ನು ಸೇರಿಸ್ಕೊಂಡು ನಾನು ಒಂದು ಬಾಡಿಗೆ ವಿಮಾನ ಸಿಗ್ತದೆ. ಈಗ ವಿಶೇಷ ವಿಷಯ ಅಲ್ಲ, ಸ್ವಲ್ಪ ಖರ್ಚು ಆಯಿತು ನನಗೆ, ಅದು ಬೇರೆ ವಿಚಾರ. ನನಗೆ ಖರ್ಚು ಸ್ವಲ್ಪ ಆಯಿತು, ಬಾಡಿಗೆ ಕೊಡಬೇಕು, ಆಯಿತು, ಬಾಡಿಗೆ ವಿಮಾನವನ್ನು ಮಾಡಿ ನಾನು ಬಂದಿದ್ದೇನೆ. ದಿಸ್ ಇಸ್ ನಾನೊಂದು ಕಮಿಟ್ಮೆಂಟ್ಸ್ಗೆ ಬಂದೆ. ಬಹುಶಃ ನನಗೆ ಸಂತೋಷ ಇದೆ. ಇವತ್ತು ಈ ಸಣ್ಣದ್ದು ಪ್ರದಾನ ಮಾಡ್ತಕ್ಕಂಥ ಸಮ್ಮೇಳನ, ಅವರು ಹೇಳ್ತಾಯಿದ್ರು, ನಾನು ಕೇಳ್ತಾ ಇಲ್ಲ ಅಂತ ಅವ್ರು ಮಾತಾಡುವಾಗ ನಾನು ಕೇಳೋದಿಲ್ಲ ಅಂತ ಅವ್ರು, ನಾನು ಆಚೆ ನೋಡ್ತಾ ಮಾತಾಡ್ತಿರ್ತೇನೆ, ಆವಾಗ KP ಅಹ್ಮದ್ರಿಗೂ ಆಗೋದು. ಅದು ಇವರು ನಮ್ಮ ಹೇಳಿದ್ದೇನೆ, ಆದರೆ ರೈಕುಲಿಗೆ ಬಿಗೊಡ್ತಿದ್ದೀರಿ, ಅವ್ರ ತಲೆಯಲ್ಲಿ 6 ಭಾಷೆ ಮಾತಾಡ್ತಾರೆ, ಇವರ ಒಟ್ಟಿಗೆ ಲೌಕಿಕ ವಿದ್ಯಾಭ್ಯಾಸನ ಕೊಡ್ತೀವಿ, ಇದೆಲ್ಲ ಹೇಳ್ತಾಯಿದ್ರು. ನನಗೆ ಇಲ್ಲಿ ಬಂದ ಮೇಲೆ 10 ಸಾರಿ ಹೇಳಿದರು, ಮನೆಗೆ ಬಂದರು 20 ಸಾರಿ ಹೇಳಿದ್ದಾರೆ, ಹೇಳಿದ್ದನ್ನೇ ಹೇಳೋದು. ಅಂದರೆ ನಾವು ಕಿವಿ ಕೊಟ್ಟಿಲ್ಲ ಅಂತ ಅವ್ರ ತಲೆಯಲ್ಲಿ. ಎಲ್ಲವನ್ನು ಕೇಳಿದ್ದೇವೆ, ಒಳ್ಳೆ ಕೆಲಸ ಮಾಡಿದ್ದೀರಿ. ಆದ್ದರಿಂದಾಗಿ ಇನ್ನು ಮಾತಾಡಿ, ನಿಮಗೆ ಒಂದು ಸಂತೋಷಕ್ಕಾಗಿ ಮಾತಾಡಬೇಕು. ಬಹುಶಃ ಇವತ್ತು ಒಂದು ಶಾದಿ ಮಹಲನ್ನು ಕೂಡ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ಬಹುಶಃ ಸರ್ಕಾರ ಇವತ್ತು ದೊಡ್ಡ ಮಟ್ಟದ ಹಣವನ್ನು ಇವತ್ತು ಶಾದಿ ಮಾಲಿಗೆ ಕೊಡ್ತಾ ಇದೆ. ನಾನು ಅನೇಕ ಕಡೆ ಅದರಲ್ಲಿ ಎಲ್ಲರಿಗೂ ಕೂಡ ಯಾರು ಬೇಕು ಅಂತ ಹೇಳುವವರೆಗೆ ನಮ್ಮನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಶಾದಿ ಮಾಲಿಗೆ ಕೊಡ್ತಕ್ಕಂಥದ್ದಕ್ಕೆ ನಾವು ಹೆಚ್ಚಿನ ಸಹಕಾರವನ್ನು ಮಾಡಿದ್ದೀವಿ. ಬಹುಶಃ ಎಲ್ಲರಿಗೂ ಒಂದು ಹೆಚ್ಚಿಗೆ ಮಾತಾಡ್ತಾ ಹೋದರೆ ಭಾಷಣ ಶುರುವಾಗಿದೆ. ಈಗ ಖಬರಸ್ಥಾನ ಕೊಡುವಾಗ ಸ್ಮಶಾನ ಕೊಡೋದಿಲ್ಲ, ರಂಜಾನಿಗೆ ಕರೆಂಟ್ ಕೊಟ್ಟಾಗ ದೀಪಾವಳಿ ಕೊಡೋದಿಲ್ಲ ಅಂತ ಹೇಳುವ ಜನ ಇದ್ದಾರೆ ಇಲ್ಲಿ ಸಮಾಜದಲ್ಲಿ. ಅದಕ್ಕಾಗಿ ನಾವು ಮಾತಾಡುವ ಜಾಗ್ರತೆ ಮಾಡಬೇಕು. ಅಂಥ ಜನರು ಸಮಾಜದಲ್ಲಿದ್ದಾರೆ, ಅಂಥ ಸಮಾಜದ ಒಂದು ಈ ಜೀವನ ಮಾಡ್ತಕ್ಕಂಥದ್ದು ಇದೆ. ಆದರೆ ಇವತ್ತು ತಾವೆಲ್ಲ ನಾವು ಖಂಡಿತವಾಗಿ ಮುಕ್ತವಾಗಿ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಕ್ಕಂಥದ್ದು ಕೂಡ ಖಂಡಿತ ಅಗತ್ಯ ಇದೆ.
ಆದ್ದರಿಂದಾಗಿ ನಾವೆಲ್ಲ ಬಹುಶಃ ಈ ಒಂದು ಉತ್ತಮ ಕಾರ್ಯದ ಒಳ್ಳೆಯ ಕಾರ್ಯದಲ್ಲಿ ನಾವು ಒಟ್ಟು ಸೇರಿದ್ದೇವೆ. ಬಹುಶಃ ನಿಮ್ಮ MS ಮೋದಿಯವರು ಭಾಷಣ ಮಾಡ್ತಾ ಕೆಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಹೌದು, ನಮಗೆ ಸಾಧ್ಯವಾದ ಮಟ್ಟಿಗೆ ನಮ್ಮ ಸಹಕಾರವನ್ನು ಕೊಡಲಿಕ್ಕೆ ಬಯಸ್ತೀನಿ. ನಾನು ಒಂದು ಮಾತನ್ನು ಹೇಳ್ತೀನಿ, ನಾವೆಲ್ಲರೂ ಕೂಡ ಒಂದು ವಿಶಾಲ ದೃಷ್ಟಿ, ನಾವೆಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಬಹುಶಃ ಒಂದು ಸುಂದರ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಈ ಜಿಲ್ಲೆಯ ಒಂದು ಜಾತ್ಯತೀತ ಶಕ್ತಿಗಳನ್ನು ಬಲಿಷ್ಠಗೊಳಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಮುಕ್ತ ಮನಸ್ಸಿನಿಂದ ನಾವು ಸಹಕಾರ ಮಾಡಬೇಕಾಗಿದೆ. ಯಾವುದೇ ಮತೀಯವಾದಕ್ಕೆ ಮತೀಯವಾದ ಉತ್ತರ ಅಲ್ಲ, ಮತೀಯವಾದಕ್ಕೆ ಜಾತ್ಯತೀತ ನಿಲುವೇ ಉತ್ತರ, ದ್ವೇಷಕ್ಕೆ ಪ್ರೀತಿ ಉತ್ತರ, ದ್ವೇಷಕ್ಕೆ ದ್ವೇಷ ಉತ್ತರ ಅಲ್ಲ, ಪ್ರೀತಿ ಉತ್ತರ. ನಾವು ಪ್ರೀತಿಯಿಂದ ಜಗತ್ತನ್ನು ಗೆಲ್ಲುವುದು ಅಂತ ತಿಳ್ಕೊಂಡು ನಾವು ದ್ವೇಷ ಮಾಡುವವರು ಇದ್ದಾರೆ, ಅವರನ್ನು ನಾವು ಹೆಚ್ಚು ಗಮನಿಸಬೇಡ. ಸಬೂರು ಹಿಡ್ಕೋರು ಅಂತ ಹೇಳ್ತಾರಲ್ಲ, ಸಬೂರು ಹಿಡ್ಕೋರು. ಅಲ್ಲಾಹು ನಮಗೆಲ್ಲ ಖಂಡಿತವಾಗಿ ಅಲ್ಲಾಹುವಿನ ಅನುಗ್ರಹ, ಖಂಡಿತ ದೇವರ ಅನುಗ್ರಹ ಪ್ರತಿಯೊಬ್ಬರೂ ಸಿಗ್ತದೆ. ನಾವೆಲ್ಲ ಯಾವುದೇ ತೊಂದರೆಗಳು ಬರ್ಬೋದು. ಬಹುಶಃ ಇವತ್ತು ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಸಮಾಜದಲ್ಲಿ ಸಮಸ್ಯೆಗಳು ಖಂಡಿತವಾಗಿ ಇರ್ತದೆ, ಅದು ಇಲ್ಲ ಅಂತಿದೆ. ಇದು ಜಗತ್ತಿನಲ್ಲಿರ್ತಕ್ಕಂಥ ಸಮಸ್ಯೆ. ಇವತ್ತು ನಮ್ಮ ಭಾರತದಲ್ಲಿ ಇದೆ ಅಂತ ನಾನು ಹೇಳೋದಿಲ್ಲ. ಅಮೇರಿಕಾದಲ್ಲಿ ಕೂಡ ಅಸಹಿಷ್ಣುತೆ ಇದೆ. ಭಾರತದ ಅಹಿಷ್ಣತೆ ಇದ್ದ ಕೆಲವು ಜನ ಮಾತಾಡಿದ್ರು, ಇವರು ಮಾತಾಡ್ತಾರೆ ಹಾಗೆ ಹೀಗೆ ಅಂತೇಳಿ ನೋವಾದವರು ಹೇಳ್ತಾರೆ. ಆದರೆ ಇವತ್ತು ಭಾರತಕ್ಕೆ ಸೀಮಿತವಾಗಿಲ್ಲ, ಜಗತ್ತಿನ ಅನೇಕ ದೇಶ, ಮುಂದುವರೆದ ಅಮೇರಿಕ ದೇಶ ಇವತ್ತು ಎಲ್ಲ ದೇಶ ಜನರಿಗೆ ಗ್ರೀನ್ ಕಾರ್ಡನ್ನು ಕೊಡ್ತಕ್ಕಂಥ ಒಂದು ದೇಶ, ಅವರ ಪೌರತ್ವವನ್ನು ಕೊಡ್ತದೆ. ಅಲ್ಲಿ ಕೂಡ ಇವತ್ತು ಅಸಹಿಷ್ಣುತೆ ಶುರುವಾಗಿದೆ. ಆದ್ದರಿಂದಾಗಿ ನಾವೆಲ್ಲ ಮತ್ತೊಂದು ಈ ದೇಶ ಜಾಗತಿಕವಾಗಿ ಒಂದು ಜನಾಂಗೀಯ ಘರ್ಷಣೆ ದೇಶ ಅಂತ ಹೇಳ್ತಕ್ಕಂಥದ್ದು ಆಗದೆ ನೋಡಿಕೊಳ್ತಕ್ಕಂಥ ಹೊಣೆಗಾರಿಕೆ ನಮ್ಮದು. ಈ ದೇಶ ಇನ್ನೊಂದು ಬೋಸನೆ ಖಂಡಿತ ಆಗಬಾರ್ದು. ಕೆಲವು ದೇಶದಲ್ಲಿ ಬೇರೆ ದೇಶದ ಪೊಲೀಸರು ಬಂದು ಕೆಲಸ ಮಾಡ್ತಕ್ಕಂಥ ಸ್ಥಿತಿ ಇದೆ ಕೆಲವು ದೇಶದಲ್ಲಿ, ಆ ದೇಶದ ಪೊಲೀಸರಲ್ಲ. ನಾನು ಒಂದು ಮಾತನ್ನು ಹೇಳ್ತೇನೆ, ಈ ಒಂದು ವೇದಿಕೆಯಲ್ಲಿ ಇವತ್ತು ಈ ಕುಂಬ್ರದಲ್ಲಿ ಬೇರೆ ದೇಶದ ಅಮೇರಿಕದ ಪೊಲೀಸರು ಬಂದು ಕೆಲಸ ಮಾಡ್ತಕ್ಕಂಥ ಸ್ಥಿತಿ ನಮ್ಮ ಊರಲ್ಲಿ ಬಂದರೆ ನಿಮ್ಗೆ ಹೇಗಾಗ್ಬೋದು? ನಿಮಗೆ ಅಷ್ಟೇ ಒಂದು ಪ್ರಶ್ನೆ. ಅದನ್ನು ಬಾರದಂತ ತಡೆಗಟ್ಟಲಿಕ್ಕೆ ನಿಮಗೆಲ್ಲರಿಗೂ ಆಗೈತೆ, ನಿಮಗೆಲ್ಲ ಒಟ್ಟು ಸೇರಿದಾಗ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡುವ. ಅವನು ಹಾಗೆ ಮಾಡ್ತಾನೆ, ಇವನು ಹೀಗೆ ಮಾಡ್ತಾನೆ, ನಮಗೆ ಬೇಕಾಗಿಲ್ಲ. ಆ ಕಡೆ ಕೂತವನು ಮನುಷ್ಯ, ಈ ಕಡೆ ಕೂತವನು ಮನುಷ್ಯ, ನಾವು ಮನುಷ್ಯನನ್ನು ನೋಡ್ತೀವಿ ಅನ್ನುವಂಥ ಮನಸ್ಸನ್ನು ಒಂದು ಶುದ್ಧೀಕರಣ ಮಾಡಿ ಇವತ್ತು ನಾವು ದೇವರ ಕೆಲಸ ಮಾಡೋದ್ರ ಜೊತೆಯಲ್ಲಿ ಆತ್ಮ ಶುದ್ಧೀಕರಣ ಕೂಡ ಆಗಬೇಕಾಗಿದೆ. ನಾವು ದೇವಸ್ಥಾನ ಪವಿತ್ರ ಮಾಡ್ತೇವೆ, ಆ ಪವಿತ್ರ ಮಾಡೋ ಕೆಲಸವನ್ನು ಮಾಡ್ತೇವೆ. ನಮಗೆ ವೈದಿಕ ವಿಧಿವಿಧಾನಗಳ ಪ್ರಕಾರ ಉಸ್ತಾದರುಗಳಿಗೆ ಆ ಕೆಲಸವನ್ನು ಮಾಡ್ತಾರೆ. ಆದರೆ ಆತ್ಮದ ಬ್ರಹ್ಮಕಲಶ, ಆತ್ಮದ ಪರಿಶುದ್ಧೀಕರಣ ಮಾಡುವವರು ಯಾರು? ಆತ್ಮದ ಪರಿಶುದ್ಧೀಕರಣ ಆದಾಗ ಮಾತ್ರ ಒಂದು ಸುಂದರ ಸಮಾಜ ನಿರ್ಮಾಣ. ನಮ್ಮ ಮನಸ್ಸು ಶುದ್ಧ ಮಾಡಬೇಕು, ಮನಸ್ಸು ಶುದ್ಧ ಮಾಡಬೇಕು. ಆ ಮನಸ್ಸನ್ನು ಶುದ್ಧ ಮಾಡತಕ್ಕ ಕೆಲಸವನ್ನು ನಾವು ನೀವೆಲ್ಲರೂ ಮಾಡುವ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ವಾಕರ್ದ್ವಾನ ಹಲಮದಿಲ್ಲ ರಬ್ಬಿಲ್ ಆಲಮೀನ್. ನಮಸ್ಕಾರ.